ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ಫೈಟ್ ನಲ್ಲಿ ಆಗಾಗ್ಗೆ ಕೇಳಿ ಬಂದಂತಹ ಹೆಸರು ದಟ್ ಇಸ್ ಜಿ ಪರಮೇಶ್ವರ್. ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲೆಲ್ಲ ಜಿ ಪರಮೇಶ್ವರ್ ಅವರ ಹೆಸರು ಬರುತ್ತೆ. DCM ಅನ್ನುವಂತಹ ಸಂದರ್ಭ ಬಂದಾಗ್ಲೂ ಪರಮೇಶ್ವರ್ ಅವರ ಹೆಸರು ಬರುತ್ತೆ. ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅಂತ ಮೂರನೇ ಅವ್ರು ಯಾರು ಅಂದ್ರೆ ಆಗ್ಲೂ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಈಗ ಮತ್ತೆ ಜಿ ಪರಮೇಶ್ವರ್ ಅವರಿಗೆ ದೆಹಲಿಗೆ ಬುಲಾವ್ ಬಂದಿದೆ. ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಮೋಸ್ಟ್ ಪ್ರಾಬಬಲಿ DCM ಹುದ್ದೆಗೆ ಏನು ಗೊಂದಲ ಶುರುವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಜೊತೆಗೆ ಮಾತನಾಡೋದಕ್ಕೆ ಹೈಕಮಾಂಡ್ ಈಗ ಪರಮೇಶ್ವರ್ ಅವರನ್ನ ದೆಹಲಿಗೆ ಕರೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಪರಮೇಶ್ವರ್ ಅವರಿಗೆ DCM ಹುದ್ದೆ ಫಿಕ್ಸ್ ಅಂತಾನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಜಿ ಪರಮೇಶ್ವರ್ ಅವರನ್ನ ದೆಹಲಿಗೆ ಕರೆಸಿಕೊಳ್ಳಲಾಗ್ತಾ ಇದೆ. ಯಾಕೆ ಅಂದ್ರೆ DCM ಹುದ್ದೆ, DCM ಗಳನ್ನ ಎಷ್ಟು ಜನರನ್ನ ಮಾಡ್ತಾರೆ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿದ್ದರೆ ಯಾವ ಸಮುದಾಯಗಳಿಗೆ ಒಂದ್ ಸ್ವಲ್ಪ ಅಪಸ್ವರ ಅಸಮಾಧಾನ ಇದೆಯೋ ಆಯಾ ಸಮುದಾಯಗಳ ನಾಯಕರುಗಳನ್ನ DCM ಮಾಡೋಣ ಅನ್ನುವಂತಹ ಒಂದು ಸಲಹೆ ಕೂಡ ಇರುವುದರಿಂದ ಆ ಒಂದು DCM ಹುದ್ದೆ ಸೃಷ್ಟಿಗಾಗಿ ಈಗಾಗಲೇ ಜಿ ಪರಮೇಶ್ವರ್ ಅವರನ್ನ ದಲಿತ ಕೋಟಾದಿಂದ, ಅದರ್ವೈಸ್ ಆಲ್ಸೋ ಅವರು ಕೇವಲ ದಲಿತ ಅನ್ನೋ ಕಾರಣಕ್ಕಲ್ಲ, ಅವರ ಅನುಭವ ಮತ್ತು ಅವರ ಹಿರಿತನ, ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹೀಗಾಗಿ ಮೋಸ್ಟ್ ಡಿಸರ್ವಿಂಗ್ ಅರ್ಹತೆ ಇರುವಂತಹ ಒಬ್ಬ ವ್ಯಕ್ತಿ. ಆದ್ರೂ ಕೂಡ ಜಾತಿ ಲೆಕ್ಕಾಚಾರವನ್ನ ಹಾಕಿದಂತಹ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರನ್ನ ದಲಿತ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಅನ್ನೋದು ಇರುವಂತಹ ವಿಚಾರ.